ಮೊದಲಿಗೆ ಹಾವೇರಿ ಸ್ಟೋರಿ ನೋಡೋಣ. ಹಾವೇರಿಲಿ ಕೇವಲ ಸೈಡ್ ಕೊಡೋ ವಿಚಾರಕ್ಕೆ ಇಬ್ಬರ ನಡುವೆ ಮಾರಾಮಾರಿಯಾಗಿದೆ. ಅದು ನಡು ರಸ್ತೆಯಲ್ಲೇ. ಬೈಕ್ ಸವಾರ ಮತ್ತು ಬಸ್ ಚಾಲಕ ಜಾಗ ಕೊಡು ಸೈಡ್ ಬಿಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವಂಥ ಮಾರಾಮಾರಿ ಜಗಳ ಇದು. ಹಾವೇರಿ ಜಿಲ್ಲೆಯ ಶಿಗ್ಗಾವಿಯ ಬೊಮ್ಮನಹಳ್ಳಿಯ ರಸ್ತೆಯಲ್ಲಾಗಿರುವಂಥ ಘಟನೆ ಇದು. ಸಾರಿಗೆ ಬಸ್ನ ಚಾಲಕ ಜಗದೀಶ್ಗೆ ಬೈಕ್ ಸವಾರ ಯೋಗೇಂದ್ರ ಹಲ್ಲೆ ಮಾಡಿದ್ದಾರೆ. ಏನೋ ಬೈಕ್ಗೆ ಸೈಡ್ ಕೊಡೋ ವಿಚಾರಕ್ಕಷ್ಟೇ, ಅದಕ್ಕೇನೆ ಮಾತಿಗೆ ಮಾತು ಬೆಳೆದು ಫೈಟ್ ಆಗಿದೆ. ಬಸ್ ಚಾಲಕ ಜಗದೀಶ್ಗೆ ಬಂಕಾಪುರ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಲಾಗ್ತಾ ಇದೆ. ಇಬ್ಬರ ಮಾರಾಮಾರಿಯ ದೃಶ್ಯವನ್ನ ಬಸ್ ಪ್ರಯಾಣಿಕರು ಸೆರೆ ಹಿಡಿದಿದ್ದಾರೆ ತಮ್ಮ ಮೊಬೈಲ್ನಲ್ಲಿ. ಬಂಕಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಾಗಿರೋ ಕೇಸ್ ಇದು. ಈ ವಿಡಿಯೋ ಗಮನಿಸ್ತಾ ಇದ್ದೀರಿ ನೋಡಿ, ಇದು ಪ್ರಯಾಣಿಕರು ರೆಕಾರ್ಡ್ ಮಾಡಿರೋ ವಿಡಿಯೋ. ಮೊದಲಿಗೆ ಆ ವಿಡಿಯೋ ನೋಡ್ಕೊಂಡು ಬನ್ನಿ. ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀವಿ. ನಿಜಕ್ಕೂ ನನಗೆ ಇಲ್ಲಿ ಇಬ್ಬರದು ತಪ್ಪು ಕಾಣಿಸ್ತಾ ಇದೆ. ಫಸ್ಟ್ ಆಫ್ ಆಲು ಆ ಬಸ್ ಡ್ರೈವರು ಬೈಕ್ ಸವಾರನ ಮೇಲೂ ಕೂಡ ಹಲ್ಲೆ ಮಾಡ್ತಾರೆ. ನೋಡಿ, ಇದು ಸ್ಟಾರ್ಟಿಂಗಿಂದ ಶುರುವಾಗಿದ್ದು. ಮಾತಿಗೆ ಮಾತು ಬೆಳಿಬೇಕಾದ್ರೆ ಆ ಬಸ್ ಡ್ರೈವರು ಬೈಕ್ ಸವಾರನಿಗೂ ಹೊಡಿತಾನೆ. ಆಬ್ವಿಯಸ್ಲಿ ಯಾರೇ ಒಬ್ಬರು ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಟ್ರಿಗರ್ ಆಗೇ ಆಗ್ತಾರೆ. ನೋಡಿ, ಇದು ಮೊದಲು ಹಲ್ಲೆ ಮಾಡಿದ್ದು ಬಸ್ ಡ್ರೈವರೇ ಮೊದಲು ಹಲ್ಲೆ ಮಾಡಿದ್ದು. ಅದಾದ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ, ಹೊಡೆಯೋದಕ್ಕೆ ಮುಂದಾಗ್ತಾನೆ. ಆ ಬೈಕ್ನ ಫುಟ್ ರೆಸ್ಟನ್ನು ಕಿತ್ಕೊಂಡು ಬಂದು ಹೊಡೆಯೋದಕ್ಕೆ ಮುಂದಾಗ್ತಾನೆ. ಆಗಲೂ ಹೊಡೆದಿಲ್ಲ, ಸಡನ್ನಾಗಿ ಮತ್ತೆ ಏನೋ ಅವಾಚ್ಯ ಶಬ್ದ ಬೆಳೆದ ತಕ್ಷಣ ಆ ಕೋಪದ ಕೈಗೆ ಬುದ್ಧಿ ಕೊಟ್ಟು ಅದರಿಂದ ಹಲ್ಲೆ ಮಾಡಿದ್ದಾನೆ. ತಲೆಗೆ ಗಂಭೀರವಾಗಿ ಪೆಟ್ಟು ಬಿಡ್ತಿದೆ. ಬಟ್ ಇಲ್ಲಿ ಇಬ್ಬರದ್ದೂ ತಪ್ಪು ಕಾಣಿಸ್ತಾ ಇದೆ ನನಗೆ. ಏನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಫೋನ್ ಸಂಪರ್ಕದಲ್ಲಿ. ವೀರೇಶ್, ಇದರಲ್ಲಿ ಬಸ್ ಡ್ರೈವರ್ಗೆ ಬೈಕ್ ಸವಾರ ಹಲ್ಲೆ ಮಾಡಿ ಅವರು ಆಸ್ಪತ್ರೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಅನ್ನೋದು ಒಂದು. ಬಟ್ ನನಗೆ ಈ ವಿಡಿಯೋ ನೋಡಿದಾಗ ಇಬ್ಬರದ್ದು ತಪ್ಪಿದೆ ಅಂತ ನಾನು ಹೇಳ್ತೀನಿ. ನೀವೇನು ಹೇಳ್ತೀರಿ? ಖಂಡಿತ ಶರತ್, ಏನಂದ್ರೆ ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಬ್ರಿಗೊಬ್ರು ಮಾತಿಗೆ ಮಾತು ಬೆಳೆಸ್ಕೊಂಡು ಈ ಸಣ್ಣ ಪುಟ್ಟ ಮಾತಿನಲ್ಲಿ ಬಗೆಹರಿಸಬೇಕಾದಂತ ವಿಚಾರವನ್ನ ಗಲಾಟೆಯಲ್ಲಿ ಹೊಡೆದಾಡ್ಕೊಂಡು ರಕ್ತ ಬರ್ಸ್ಕೊಳ್ಳೋ ಮಟ್ಟಕ್ಕೆ ಇದು ಹೋಗಿರುವಂತ ಪ್ರಕರಣ. ಯಾಕಂದ್ರೆ ಒಂದ್ ಕಡೆ ಸರ್ವಿಸ್ ರಸ್ತೆ ಅಂದ್ರೆ ಸಣ್ಣದಾಗಿರ್ತಕ್ಕಂಥ ಹಳ್ಳಿ ರಸ್ತೆಗಳು ಸಣ್ಣದಾಗಿರ್ತವೆ. ಅವು ಕೇವಲ 40 ಫೂಟ್ 30 ಫೂಟ್ಗಳ ರೋಡ್ ಮಾತ್ರ ಇರ್ತವೆ. ಹೀಗಾಗಿ ಬೈಕ್ ಸಂಚಾರ ಕೂಡ ಸಾಕಷ್ಟು ಬಸ್ ಬಂದಂತ ಸಂದರ್ಭದಲ್ಲಿ ಬೈಕ್ ಸವಾರ ಸೈಡ್ಗೆ ಹೋಗ್ಬೇಕಾದ ಸಂದರ್ಭದಲ್ಲಿ ಸಾಕಷ್ಟು ಕಿರಿದಾಗಿರುತ್ತೆ. ಹೀಗಾಗಿ ಆತನು ಕೂಡ ಭಯ ಬಿದ್ದು ಸೈಡ್ಗೆ ಸರಿದಿರ್ತಾನೆ. ಇನ್ನೊಂದ್ ಕಡೆ ಬಸ್ ಚಾಲಕ ಏನಿದ್ದಾನೆ, ತನಗೆ ರಸ್ತೆ ಬಿಟ್ಟಿಲ್ಲ ಅನ್ನೋ ಒಂದು ಇಚ್ಛೆ ಇಟ್ಕೊಂಡು ಬಸ್ಸಿಂದ ಕೆಳಗೆ ಬಂದು ಬೈಕ್ ಸವಾರ ಮೇಲೆ ಸಾಕಷ್ಟು ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾನೆ. ಅದಾಗಿ ಕೂಡ ಬೈಕ್ ಸವಾರ ಕೆಲವು ನಿಮಿಷಗಳ ಕಾಲ ಸುಮ್ಮನೆ ಇರ್ತಾರೆ. ಅಲ್ಲಿರ್ತಕ್ಕಂಥ ಪ್ರಯಾಣಿಕರು ಆತನಿಗೆ ಕೂಡ ಬುದ್ಧಿ ಹೇಳ್ತಾರೆ. ಬಸ್ ಚಾಲಕ ಏನಿದ್ದಾನೆ, ತನಗೆ ಒಂದ್ ಸ್ವಲ್ಪ ಹಾಮನ್ನ ಬೆಳೆಸ್ಕೊಂಡು ಬೈಕ್ ಸವಾರನಿಗೆ ಏಕವಚನದಲ್ಲಿ ಅವಾಚ್ಯ ಶಬ್ದಗಳನ್ನು ನಿಂದಿಸ್ತಾನೆ. ಇದರಿಂದ ಟ್ರಿಗರ್ ಆದಂತ ಏನ್ ಬೈಕ್ ಸವಾರ ಇದ್ದಾನೆ, ಆತ ಕೋಪಗೊಂಡು ಕೈಯಲ್ಲಿರ್ತಕ್ಕಂಥ ಬೈಕ್ ನಲ್ಲಿ ಇರ್ತಕ್ಕಂಥ ಸ್ಟ್ಯಾಂಡ್ ಒಂದು ರಬ್ಬರ್ ಇರುತ್ತೆ, ಆ ರಬ್ಬರ್ ತೆಗೆದುಕೊಂಡು ಬೈಕ್ ಚಾಲಕನಿಗೆ ತಲೆಗೆ ಹೊಡೆದಿರುವಂತದ್ದು. ಹೀಗಾಗಿ ತಕ್ಷಣಕ್ಕೆ ಏನು ಬಸ್ ಚಾಲಕ ಯೋಗೀಶ್ ಇದ್ದಾನೆ, ಜಗದೀಶ್ ಇದ್ದಾನೆ, ಆತನಿಗೆ ತಲೆಗೆ ರಕ್ತ ಸುರಿಯುವಂತದ್ದು. ಆತ ಬಂಕಾಪುರ ಹಾಸ್ಪಿಟಲ್ ಕೂಡ ಚಿಕಿತ್ಸೆ ಪಡ್ತಾ ಇದ್ದಾನೆ. ಆದ್ರೆ ಒಂದ್ ಕಡೆ ಸಮಾಧಾನವಿದ್ದಿಂದ ಮಾತಾಡಿದ್ರೆ ಇದೆ ಅಲ್ಲೂ ಕೂಡ ಘಟನೆ ಆಗ್ತಾ ಇರ್ಲಿಲ್ಲ. ಒಂದ್ ಕಡೆ ಪ್ರಯಾಣಿಕರು ಕೂಡ ಉರ್ದುಂಬಿಸಿ ಬಸ್ ಚಾಲಕರಿಗೆ ಸಪೋರ್ಟ್ ಮಾಡ್ತಾರೆ, ಮತ್ತೊಂದ್ ಕಡೆ ಬೈಕ್ ಸವಾರನಿಗೆ ಕೂಡ ಸಪೋರ್ಟ್ ಮಾಡಿರ್ತಾರೆ. ಹೀಗಾಗಿ ಇಬ್ಬರ ಕಡೆಯೂ ಧಾವಂತ ಆಗಿರೋದ್ರಿಂದಾಗಿ ಮಾತಿಗೆ ಮಾತು ಬೆಳ್ಕೊಂಡು ಈ ರೀತಿಯಾದಂತ ಘಟನೆ ಕೂಡ ಆಗಿರುವಂತದ್ದು. ಆದ್ರೆ ಸಾರ್ವಜನಿಕರು ಮತ್ತು ಬಸ್ ಚಾಲಕ ಇಬ್ಬರು ಕೂಡ ಸಮಾಧಾನದಿಂದ ವರ್ತನೆ ಮಾಡಿದ್ರೆ ಇಂಥ ಘಟನೆಗಳು ಮರುಕಳಿಸ್ತಾ ಇದ್ದಿಲ್ಲ. ಆದ್ರೆ ತಪ್ಪು ಇಬ್ಬರದ್ದು ಕೂಡ ಇದೆ. ಆದ್ರೆ ಬಸ್ ಚಾಲಕ ಏಕಾಏಕಿ ನಾನು ಸರ್ಕಾರಿ ನೌಕರನ ಒಂದು ಕಾರಣ ಇಟ್ಕೊಂಡು ಈ ರೀತಿಯಾದಂತ ಒಂದು ಏಕವಚನದಲ್ಲಿ ಮಾತಾಡೋದ್ರಿಂದ ಏನು ಬೈಕ್ ಸವಾರ ಸಿಟ್ಟಿಗೆದ್ದು ಈ ರೀತಿಯಾದಂತ ಘಟನೆ ನಡೆದಿರುವಂತದ್ದು. ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.